ಲಾಸ್ಟ್ ವಿಡಿಯೋದಲ್ಲಿ ನಾನು ಪುಲ್ ಬ್ಯಾಕ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ಪುಲ್ ಬ್ಯಾಕ್ ಮತ್ತೆ ಕಂಟಿನ್ಯೂಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಇಲ್ಲಿ ಬುಲಿಶ್ ಟ್ರೆಂಡ್ ಬಗ್ಗೆ ಮಾತಾಡೋಣ. ಸೊ ನಾವು ಫಸ್ಟ್ ಇಲ್ಲಿ ಬುಲಿಶ್ ಟ್ರೆಂಡ್ ಅಲ್ಲಿ ಇದೀವಿ. ಮಾರ್ಕೆಟ್ ಇಸ್ ಟ್ರೆಂಡಿಂಗ್ ಬುಲಿಶ್ ಅಂಡ್ ಮೇಕಿಂಗ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಅಂದ್ರೆ ಇಟ್ಸ್ ಹೈಯರ್ ಹೈಸ್ ನ ಬ್ರೇಕ್ ಮಾಡ್ಕೊಂಡು ನ್ಯೂ ಪ್ಯಾಟರ್ನ್ಸ್ ನ ಫಾರ್ಮ್ ಮಾಡ್ತಿರುತ್ತೆ. ಬಟ್ ಮಾರ್ಕೆಟ್ ಯಾವಾಗಲೂ ಒಂದೇ ಡೈರೆಕ್ಷನ್ ಹೋಗಲ್ಲ. ಇಟ್ ವಾಂಟ್ಸ್ ಟು ಕಮ್ ಬ್ಯಾಕ್, ಗೋ ಅಪ್, ಕಮ್ ಬ್ಯಾಕ್, ಗೋ. ಸೊ ಇದು ಯಾವಾಗ ಮಾರ್ಕೆಟ್ ಒಂದು ಮೈನರ್ ಚೇಂಜಸ್ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಮಾರ್ಕೆಟ್ ವಾಪಸ್ ಬರಕ್ ಶುರು ಆಗುತ್ತೆ, ಇದನ್ನೇ ನಾವು ಪುಲ್ ಬ್ಯಾಕ್ ಅಂತ ಕರಿತೀವಿ. ಅಂಡ್ ಮತ್ತೆ ಯಾವಾಗ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಮಾರ್ಕೆಟ್ ರಿಯಲೈನ್ ಮಾಡುತ್ತೆ ಇಟ್ಸ್ ಒರಿಜಿನಲ್ ಟ್ರೆಂಡ್ ಜೊತೆ, ಅದನ್ನ ನಾವು ಕಂಟಿನ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಅದಾದ್ಮೇಲೆ ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು. ಸೊ ನಾವು ದಿಸ್ ಫೇಸ್ ಇಸ್ ಕಾಲ್ಡ್ ಆಸ್ ಪುಲ್ ಬ್ಯಾಕ್. ಅಂಡ್ ಅಗೇನ್ ಮಾರ್ಕೆಟ್ ಒರಿಜಿನಲ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗೋಕೆ ಶುರು ಆಗುತ್ತೆ. ಅಂಡ್ ದಿಸ್ ಎಕ್ಸ್ಪ್ಯಾನ್ಷನ್ ಇಸ್ ಕಾಲ್ಡ್ ಆಸ್ ಕಂಟಿನ್ಯೂಷನ್. ಇದನ್ನ ನಾವು ಬೇರೆ ಟ್ರೆಂಡ್ ಅಲ್ಲಿ ಸಹ ನೋಡಬಹುದು. ಸೊ ಹಿಯರ್ ಮಾರ್ಕೆಟ್ ಇಸ್ ಟ್ರೆಂಡಿಂಗ್ ಡೌನ್ವರ್ಡ್ಸ್. ಇಲ್ಲಿ ನಮಗೆ ಒಂದು ಸಣ್ಣ ಚೇಂಜಸ್ ಕ್ಯಾರೆಕ್ಟರ್ ಸಿಕ್ತು. ಸೊ ನೌ ದಿಸ್ ಫೇಸ್ ಇಸ್ ಕಾಲ್ಡ್ ಆಸ್ ಪುಲ್ ಬ್ಯಾಕ್. ಯಾಕೆಂದ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್ ಅಗೇನ್ಸ್ಟ್ ದ ಟ್ರೆಂಡ್. ಅಂಡ್ ಮತ್ತೆ ಯಾವಾಗ ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ, ಅವಾಗ ಮಾರ್ಕೆಟ್ ಅಗೇನ್ ಸ್ಟಾರ್ಟ್ಸ್ ಟು ಡ್ರಾಪ್. ಇದನ್ನ ನಾವು ಕಂಟಿನ್ಯೂಷನ್ ಅಂತ ಕರಿತೀವಿ. ಅಗೇನ್ ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಇಟ್ಸ್ ಕಾಲ್ಡ್ ಆಸ್ ಪುಲ್ ಬ್ಯಾಕ್. ಅಂಡ್ ಅಗೇನ್ ಯಾವಾಗ ರೀಅಲೈನ್ಮೆಂಟ್ ಆಗುತ್ತೆ ಟುವರ್ಡ್ಸ್ ಅವರ್ ಒರಿಜಿನಲ್ ಟ್ರೆಂಡ್, ದಿಸ್ ಇಸ್ ಕಾಲ್ಡ್ ಆಸ್ ಕಂಟಿನ್ಯೂಷನ್. ನಾವು ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ನ ತುಂಬಾ ಯೂಸ್ ಮಾಡ್ತೀವಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ನಮಗೆ ಪುಲ್ ಬ್ಯಾಕ್ ಮತ್ತೆ ಕಂಟಿನ್ಯೂಷನ್ ಎರಡನ್ನೂ ಐಡೆಂಟಿಫೈ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.